Hello, hi friends. Welcome back to the my YouTube channel. Today I am discussing some important mathematics bilingual chapter, The Fish Tale, ಮೀನಿನ ಕತೆ. ಸ್ನೇಹಿತರೆ, ಇವತ್ತಿನ 5ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಮೀನಿನ ಕತೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 51 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಬಯೋಲ್ಯಾಂಗ್ವೇಜ್ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 51 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಮೊದಲನೇದಾಗಿ 1 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ಸ್, ವಾಟ್ ಈಸ್ ದ ಹೈಕು? ಹೈಕು ಎಂದರೇನು? ಹೈಕು ಅಂದ್ರೆ ಪ್ರಕೃತಿಯ ಬಗ್ಗೆ ಇರುವ ಜಪಾನ್ ದೇಶದ ಸಾಂಪ್ರದಾಯಿಕ 3 ಸಾಲುಗಳ ಕವಿತೆ. ಎ ಟ್ರೆಡಿಷನಲ್ 3 ಲೈನ್ಸ್ ಜಪನೀಸ್ ಪೋಯಮ್ ಅಬೌಟ್ ನೇಚರ್. Second question, what is the length of the smallest fish mentioned in the lesson? ಪಾಠದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥ ಅತಿ ಚಿಕ್ಕ ಮೀನಿನ ಉದ್ದ ಎಷ್ಟು? ಸುಮಾರು 1 ಸೆಂಟಿಮೀಟರ್, ಅಬೌಟ್ 1 ಸೆಂಟಿಮೀಟರ್. ಇಂಪಾರ್ಟೆಂಟ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ಸ್. ವಿಚ್ ಇಸ್ ದ ಬಿಗ್ಗೆಸ್ಟ್ ಫಿಶ್ ಇನ್ ದ ವರ್ಲ್ಡ್? ಜಗತ್ತಿನಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಮೀನು ಯಾವುದು? ರೈಟ್ ಆನ್ಸರ್, ಶಾರ್ಕ್ ತಿಮಿಂಗ್ಲ, ವೇಲ್ ಶಾರ್ಕ್. ನೆಕ್ಸ್ಟ್ ಕ್ವಶನ್, ಶಾರ್ಕ್ ತಿಮಿಂಗ್ಲವು ತಿಮಿಂಗ್ಲವೇ ಅಥವಾ ಮೀನೇ? Is a whale shark a whale or a fish? It is a big fish. ಇದೊಂದು ದೊಡ್ಡ ಮೀನು. ಕ್ವಶನ್ ನಂಬರ್ 5, ಹೌ ಡು ವೇಲ್ ಬ್ರೀತ್? ತಿಮಿಂಗ್ಲು ಹೇಗೆ ಉಸಿರಾಟವನ್ನ ಮಾಡ್ತದ? ಇಟ್ ಬ್ರೀತ್ಸ್ ಥ್ರೂ ದೇರ್ ನೋಸ್. ಇದು ತನ್ನ ಮೂಗಿನ ಮೂಲಕ ಉಸಿರಾಟವನ್ನು ಮಾಡ್ತದ. ಹೌ ಡು ಫಿಶ್ ಬ್ರೀತ್? ಮೀನು ಹೇಗೆ ಉಸಿರಾಡ್ತದ? ಥ್ರೂ ದೇರ್ ಗಿಲ್ಸ್. ಕಿವಿರುಗಳ ಮೂಲಕ ಉಸಿರಾಡ್ತದ. ಕ್ವಶನ್ ನಂಬರ್ 7, ವಾಟ್ ಈಸ್ ದ ಅಪ್ರಾಕ್ಸಿಮೇಟ್ ಲೆಂತ್ ಆಫ್ ಎ ವೇಲ್ ಶಾರ್ಕ್? ಒಂದು ಶಾರ್ಕ್ ತಿಮಿಂಗ್ಲದ ಅಂದಾಜು ಉದ್ದ ಎಷ್ಟು? 18 ಮೀಟರ್, 18 ಮೀಟರ್. ವಾಟ್ ಈಸ್ ಅಪ್ರಾಕ್ಸಿಮೇಟ್ ವೇಟ್ ಆಫ್ ವೇಲ್ ಶಾರ್ಕ್? ಶಾರ್ಕ್ ತಿಮಿಂಗ್ಲದ ಅಂದಾಜು ತೂಕ ಎಷ್ಟು? 16,000 kg, 16,000 kg. ಕ್ವಶನ್ ನಂಬರ್ 9, ರೈಟ್ 1 lakh ಇನ್ ಫಿಗರ್. 1 ಲಕ್ಷವನ್ನು ಅಂಕಿಗಳಲ್ಲಿ ಬರೆಯಿರಿ. 1 lakh 50 ಬರ್ತಾವು. ಹೌ ಮೆನಿ ಜೀರೋಸ್ ಆರ್ ದೇರ್ ಇನ್ 1 lakh? 1 ಲಕ್ಷದಲ್ಲಿ ಎಷ್ಟು ಸೊನ್ನೆಗಳು? 5. ರೈಟ್ 1 crore ಇನ್ ಫಿಗರ್ಸ್. 1 ಕೋಟಿಯನ್ನು ಅಂಕಿಗಳಲ್ಲಿ ಬರೆಯಿರಿ. 1 ಕೋಟಿಗೆ 7 ಸೊನ್ನೆಗಳು. ಹೌ ಮೆನಿ ಜೀರೋಸ್ ಆರ್ ದೇರ್ ಇನ್ 1 crores? 1 ಕೋಟಿಗೆ ಎಷ್ಟು ಸೊನ್ನೆಗಳು? 7. ನೆಕ್ಸ್ಟ್ ಕ್ವಶನ್ ನಂಬರ್ 13, ವಾಟ್ ಈಸ್ ದ ಮೀನಿಂಗ್ ಆಫ್ ವರ್ಡ್ ಮೀನ್? ಮೀನ್ ಪದದ ಅರ್ಥವೇನು? ಮೀನ್ ಎಂದರೆ ಫಿಶ್, ಮೀನು. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಮೀನಾಕ್ಷಿ ಮೀನ್? ಮೀನಾಕ್ಷಿ ಎಂದರೆ ಎ ಗರ್ಲ್ ಹೂ ಐಸ್ ಲುಕ್ ಲೈಕ್ ಎ ಫಿಶ್. ಮೀನಿನಂತಿರುವ ಕಣ್ಣುಗಳ ಹುಡುಗಿ. ಕ್ವಶನ್ ನಂಬರ್ 15, if a lot boat travels 4 km in hours, how far will it go in 3 hours? ಒಂದು ಲೋಗ್ ಬೋಟ್ 1 ಗಂಟೆಗೆ 4 ಕಿಲೋಮೀಟರ್ ಚಲಿಸಿದರೆ 3 ಗಂಟೆಗೆ ಎಷ್ಟು ದೂರ ಚಲಿಸುತ್ತದೆ? 4 ಮೂರಲೆ 12 ಕಿಲೋಮೀಟರ್ ಚಲಿಸುತ್ತದೆ. 12 kilometers per hour. ಕ್ವಶನ್ ನಂಬರ್ 16, how much in 100 thousands
1,000 ಎಂದರೆ ಎಷ್ಟು? ರೈಟ್ ಆನ್ಸರ್ 1 lakh, 1,00,000. ಹೌ ಮೆನಿ ಲ್ಯಾಕ್ಸ್ ಮೇಕ್ಸ್ 1 crores? ಎಷ್ಟು ಲಕ್ಷಗಳು ಸೇರಿ 1 ಕೋಟಿ ಆಗ್ತದ? 100 lakhs, 100 ಲಕ್ಷಗಳು. If a boat travels 20 kilometers 1 hour, what is its speed? ಒಂದು ದೋಣಿ 1 ಗಂಟೆಯಲ್ಲಿ 20 ಕಿಲೋಮೀಟರ್ ಚಲಿಸಿದರೆ ಅದರ ವೇಗ ಎಷ್ಟು? ವೇಗ ಟು ಚಲಿಸಿದ ದೂರ ತೆಗೆದುಕೊಂಡ ಕಾಲ. 20 / 1 ಹೋದ್ರೆ 20 km/h ಆಗ್ತದ ವೇಗ. ಸ್ಪೀಡ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಟೈಮ್ ಟೇಕನ್. ಫಾರ್ಮುಲಾ ಹಚ್ಚಬೇಕು. 1 ಗಂಟೆಗೆ 20 ಕಿಲೋಮೀಟರ್ ಆಗ್ತದ. ಕ್ವಶನ್ ನಂಬರ್ 19. ವಿಚ್ ಟೈಪ್ ಆಫ್ ಬೋಟ್ ಇಸ್ ದ ಫಾಸ್ಟೆಸ್ಟ್? ಯಾವ ರೀತಿಯ ದೋಣಿ ಅತ್ಯಂತ ವೇಗವಾಗಿರ್ತದ? ರೈಟ್ ಆನ್ಸರ್ ಟ್ರಾವೆಲರ್. ಮಷೀನ್ ಬೋಟ್ಸ್, ಯಂತ್ರಚಾಲಿತ ದೋಣಿ ಟ್ರಾವೆಲರ್. ವಿಚ್ ಟೈಪ್ ಆಫ್ ಬೋಟ್ ಈಸ್ ಎ ಸ್ಲೋವೆಸ್ಟ್? ಯಾವ ರೀತಿಯ ದೋಣಿ ಅತ್ಯಂತ ನಿಧಾನಗತಿಯಾಗಿರ್ತದ? ಲಾಗ್ ಬೋಟ್, ಮರದ ದಿಮ್ಮಿಯ ದೋಣಿ. ಹೌ ಮೆನಿ ಕಿಲೋಗ್ರಾಮ್ಸ್ ಆರ್ ಇನ್ 1 ton? 1 ಟನ್ ಅಲ್ಲಿ ಎಷ್ಟು ಕಿಲೋಗ್ರಾಂಗಳಿವೆ? 1,000 kg, 1000 kg. If a boat catches 200 kg of fish in 1 trip, how much will it catch in 5 trips? ಒಂದು ದೋಣಿ 1 ಪ್ರಯಾಸದಲ್ಲಿ 2,000 kg ಮೀನು ಹಿಡಿದರೆ 5 ಪ್ರಯಾಸಗಳಲ್ಲಿ ಎಷ್ಟು ಹಿಡಿಯುತ್ತದೆ? 10,000 kg, 10,000 kg ಆಗ್ತದ. What is the cost of 1 kg of prawns if 1 kg cost Rs 1,500? 10 kg ಸಿಗಡಿಯ ಬೆಲೆ 1,500 ಆದ್ರೆ 1 kg ಸಿಗಡಿಯ ಬೆಲೆ ಎಷ್ಟು? 1,500 / 10 ಅಂದ್ರೆ 150 rupees ಆಗ್ತದ per kg. When fresh fish is dried, it becomes dash of its weight. ತಾಜಾ ಮೀನು ಒಣಗಿಸಿದ ಅದರ ತನ್ನ ತೂಕದ ಡ್ಯಾಶ್ ಎಷ್ಟಾಗ್ತದ? 1/3 ಆಗ್ತದ. 1/3 ಭಾಗ ಆಗ್ತದ. 1/3, 1/3 ಭಾಗ. Question number 25. If we dry 6 kg of fresh fish, how much dried fish will we get? 6 kg ತಾಜಾ ಮೀನನ್ನು ಒಣಗಿಸಿದರೆ ಎಷ್ಟು ಮೀನು ದೊರೆಯುತ್ತದೆ? 6 kg 1/3 ಅಂದಾಗ 6 / 3 ಅಂದ್ರೆ 2 kg ಆಗ್ತದ. Question number 26. What is the name of ವುಮನ್ಸ್ ಬ್ಯಾಂಕ್ ಮೆನ್ಷನ್ಡ್ ಇನ್ ದ ಲೆಸನ್ಸ್? ಪಾಠದಲ್ಲಿ ಉಲ್ಲೇಖಿಸಲಾಗಿರ್ತಕ್ಕಂಥ ಮಹಿಳೆಯರ ಬ್ಯಾಂಕಿನ ಹೆಸರೇನು? ಮಿನ್ಕಾರ್ ಬ್ಯಾಂಕ್. ಮಿನ್ಕಾರ್ ಬ್ಯಾಂಕ್. ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ಮಿನ್ಕಾರ್ ಬ್ಯಾಂಕ್? ಮಿನ್ಕಾರ್ ಬ್ಯಾಂಕ್ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ? 20 ವುಮನ್ಸ್, 20 ಮಹಿಳೆಯರು. Question number 28. If each member of the bank saves 20 rupees a month, how much does group collect in the 1 month? ಬ್ಯಾಂಕಿನ ಪ್ರತಿ ಸದಸ್ಯರು ತಿಂಗಳಿಗೆ 20 ರೂಪಾಯಿ ಉಳಿಸಿದರೆ ಆ ಗುಂಪು ಒಂದು ತಿಂಗಳಲ್ಲಿ ಎಷ್ಟು ಹಣ ಸಂಗ್ರಹಿಸ್ತದ? 20 × 25, 500 rupees. ಡಿಫೈನ್ ಲೋನ್. ಸಾಲವನ್ನು ವ್ಯಾಖ್ಯಾನಿಸಿ. ಬಡ್ಡಿಯೊಂದಿಗೆ ಮರುಪಾವತಿಸಬೇಕಾದ ಹಣವನ್ನ ಸಾಲ. Man borrows that needs to be paid back with interest. Question number 30. If a person pays back 350 rupees every month for a year, how many installments do they pay? ಒಬ್ಬ ವ್ಯಕ್ತಿ 1 ವರ್ಷದವರೆಗೆ ಪ್ರತಿ ತಿಂಗಳು 350 ರೂಪಾಯಿ ಪಾವತಿಸಿದರೆ ಅವರು ಎಷ್ಟು ಕಂತುಗಳನ್ನು ಪಾವತಿಸುತ್ತಾರೆ? 12 installment, 12 ಕಂತುಗಳು. Question number 31. What is the use of compass? ದಿಕ್ಸೂಚಿಯ ಉಪಯೋಗವೇನು? To find direction, ದಿಕ್ಕುಗಳನ್ನ ತಿಳಿಯಲು.
In which direction does the sun rise? ಸೂರ್ಯನು ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ? ಈಸ್ಟ್, ಪೂರ್ವ. Question number 33. If you face the rising sun, which direction is to be left? Left. ನೀವು ಸೂರ್ಯನ ಕಡೆಗೆ ಮುಖ ಮಾಡಿದರೆ ನಿಮ್ಮ ಎಡಭಾಗದಲ್ಲಿ ಯಾವ ದಿಕ್ಕಿರುತ್ತದೆ? ನಾರ್ತ್, ಉತ್ತರ ದಿಕ್ಕು. Question number 34. Calculate 2500 into 4. Right answer 10,000. Find the value of 1 lakh minus 1. 1,00,000ದಲ್ಲಿ 1ಅನ್ನು ಕಳೆದಾಗ ಬೆಲೆ ಎಷ್ಟು? 99,999. 99,999. How many grams are there in 1 kilograms? 1 ಕಿಲೋಗ್ರಾಮ್ ಎಷ್ಟು ಗ್ರಾಮ್ಗಳು? 1 kg equal to 1000 grams. 1,000 ಗ್ರಾಮ್ಗಳು. What is the cost of 5 kg of fish if 1 kg cost of 60 rupees? 1 kg ಮೀನಿನ ಬೆಲೆ 60 ರೂಪಾಯಿ ಆದ್ರೆ 5 kg ಮೀನಿನ ಬೆಲೆ ಎಷ್ಟು? 300 rupees. 300 rupees. Question number 38. If a motor boat goes 20 km in 1 hour, how far will it go in 5 hours? ಮೋಟಾರ್ ಧ್ವನಿ 1 ಗಂಟೆಯಲ್ಲಿ 20 ಕಿಲೋಮೀಟರ್ ಚಲಿಸಿದರೆ 5 ಗಂಟೆ ಎಷ್ಟು ದೂರ ಚಲಿಸ್ತದೆ? 5 20 100 ಕಿಲೋಮೀಟರ್, 100 ಕಿಲೋಮೀಟರ್. Question number 39. Name a shape used to draw a fish. ಮೀನನ್ನು ಚಿತ್ರಿಸಲು ಬಳಸ್ತಕ್ಕಂಥ ಒಂದು ಆಕಾರವನ್ನು ಹೆಸರಿಸಿ. ಟ್ರಯಾಂಗಲ್ ಆರ್ ಓವಲ್, ತ್ರಿಭುಜ ಅಥವಾ ಅಂಡಾಕಾರ. Question number 40. What is the school of fish? ಮೀನಿನ ಸ್ಕೂಲ್ ಗುಂಪು ಯಾವುದು? ಏನು? ಒಟ್ಟಾಗಿ ಈಜುವ ಮೀನಿನ ಗುಂಪುಗಳು. A large group of fish swimming together. Question number 41. Why do fish swim in groups? ಮೀನುಗಳು ಗುಂಪುಗಳಲ್ಲಿ ಏಕೆ ಈಜುತ್ತವೆ? For safety from bigger fish. ದೊಡ್ಡ ಮೀನುಗಳಿಂದ ರಕ್ಷಣೆ ಪಡೆಯಲು. How many thousands make a lakh? ಎಷ್ಟು ಸಾವಿರಗಳು ಸೇರಿ 1,00,000ವಾಗುತ್ತದೆ? 100 thousands, 100 ಸಾವಿರಗಳು. Question number 43. What is the price of drying 1 kg of fish if salt cost 2 rupees? ಉಪ್ಪಿನ ಬೆಲೆ 2 ರೂಪಾಯಿ ಆದ್ರೆ 1 kg ಮೀನು ಒಣಗಿಸಲು ತಗಲ್ತಕ್ಕಂಥ ವೆಚ್ಚ ಎಷ್ಟು? 2 rupees. Question number 44. What is the unit of speed used for boats? ದೋಣಿಗಳ ವೇಗವನ್ನು ಅಳೆಯಲು ಬಳಸುವ ಮಾನ ಯಾವುದು? ಕಿಲೋಮೀಟರ್ ಪರ್ ಅವರ್. Question number 45. Which fish has a name that means king? ಯಾವ ಮೀನಿನ ಹೆಸರು ರಾಜ ಎಂಬ ಅರ್ಥವನ್ನು ನೀಡುತ್ತದೆ? ಕಿಂಗ್ ಫಿಶ್. How much money is half of a lakh? 1,00,000 ಅರ್ಧ ಅಂದ್ರೆ ಎಷ್ಟು? 15,000, 50,000. Question number 47. What do you call a very big catch of fish? ಒಂದೇ ಬಾರಿಗೆ ಹಿಡಿದ ಅತಿ ಹೆಚ್ಚಿನ ಪ್ರಮಾಣ ಮೀನು ಏನೆಂದು ಕರೆಯುತ್ತಾರೆ? A haul, ಹೊರೆ ಅಥವಾ ರಾಶಿ. Question number 48. Write 10 lakhs in figures. 10 ಲಕ್ಷವನ್ನು ಅಂಕಿಗಳಲ್ಲಿ ಬರೆಯಿರಿ. 10 ಲಕ್ಷಕ್ಕೆ 6 ಸೊನ್ನೆಗಳು. Who is the president of Minkar Bank? ಮಿನ್ಕಾರ್ ಬ್ಯಾಂಕ್ ಅಧ್ಯಕ್ಷರು ಯಾರು? ಫಜಿಲ್ಲಾ. Last question. How many months are there in years? Calculate interest. ಬಡ್ಡಿ ಲೆಕ್ಕಾಚಾರಗಳು ಒಂದು ವರ್ಷದಲ್ಲಿ ಎಷ್ಟು ತಿಂಗಳನ್ನು ಪರಿಗಣಿಸಲಾಗುತ್ತದೆ? 12 months, 12 ತಿಂಗಳು.
Dear friends, if you have any doubts in this chapter, 1 mark questions, please share and subscribe my channel. Thank you.